ಬೀದಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ. ನಾಯಿಗಳಿಗೆ ಆಹಾರ ನೀಡಿ ಆರೈಕೆ ಮಾಡ್ತಾ ಇರೋ ಅಪರೂಪದ ವ್ಯಕ್ತಿ. ಇತ್ತೀಚಿನ ದಿನಗಳಲ್ಲಿ ಗುಬ್ಬಿ ಪಟ್ಟಣದಲ್ಲಿ ನಾಯಿಗಳ ಕಡಿತ ಪ್ರಕರಣಗಳಿಂದ ಜನರು ಹೈರಾಣಾದ ಹಿನ್ನೆಲೆ ಗುಬ್ಬಿ ಪಟ್ಟಣ ಪಂಚಾಯಿತಿ ತುರ್ತು ಸಭೆಯನ್ನ ನಡೆಸಿ ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆ ಹಾಗೂ ವ್ಯಾಕ್ಸಿನ್ ನೀಡುವ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು. ಸಭೆಯಲ್ಲಿ ನಡೆದ ನಿರ್ಧಾರದಂತೆ ಕೆಲ ದಿನ ಅದನ್ನ ನಡೆಸುವ ಕೆಲಸ ಮಾಡಿತ್ತು. ಆದರೆ ಅಧಿಕಾರಿಗಳು ಇಲಾಖೆ ಮಾಡಬೇಕಾದ ಕೆಲಸಗಳನ್ನ ಓರ್ವ ವ್ಯಕ್ತಿ ಬೀದಿ ನಾಯಿಗಳ ಬಗ್ಗೆ ಕಾಳಜಿಯನ್ನ ತೋರಿ ನಾಯಿಗಳ ರಕ್ಷಣೆಗೆ ಮುಂದಾಗಿದ್ದಾರೆ. ಇನ್ನು ಬೀದಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸಿ 1 ವಾರಗಳ ಕಾಲ ನಾಯಿಗಳಿಗೆ ಆಹಾರ ನೀಡಿ ಹಾರೈಕೆ ಮಾಡುವ ಕೆಲಸವನ್ನ ಗುಬ್ಬಿಯ ಗ್ಯಾಸ್ ಬಾಬು ಎಂದೇ ಹೆಸರುವಾಸಿಯಾದ ಚಂದ್ರಶೇಖರ ಬಾಬು ಎಂಬುವವರು ಪ್ರಾಣಿ ಪ್ರಿಯರಲ್ಲಿ ಒಬ್ಬರಾಗಿ ಮಾನವೀಯತೆಯನ್ನ ತೋರುತ್ತಿದ್ದಾರೆ. ಚಂದ್ರಶೇಖರ್ ಅವರು ಪ್ರಾಣಿ ಪ್ರಿಯರಾಗಿದ್ದು ಇಂದು ಗುಬ್ಬಿ ಪಟ್ಟಣದ ಅವರ ಸ್ವಂತ ಗೋಡೌನ್ನಲ್ಲಿ ಸುಮಾರು 10 ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆಯನ್ನ ಮಾಡಿಸಿದ್ರು. ಇನ್ನು ನಾಯಿಗಳಿಗೆ ಚಿಕಿತ್ಸೆ ಕೊಡಿಸಲು ಸ್ವಂತ ಹಣ ಖರ್ಚು ಮಾಡಿ ಬೇರೊಂದು ಜಿಲ್ಲೆಯಿಂದ ಡಾಕ್ಟರ್ ಅನ್ನ ಕರೆಸಿ ಚಿಕಿತ್ಸೆಯನ್ನ ಕೊಡಿಸಿ ಊಟ ಕೊಟ್ಟು ಹಾರೈಕೆ ಮಾಡ್ತಿದ್ದಾರೆ. ನಾನು ನನ್ನ ಚಿಕ್ಕ ಹುಡುಗನಾಗ್ಲಿಂದನೂ ಬಹಳ ಪ್ರೀತಿ ಪ್ರೇಮದಿಂದ ಪ್ರಾಣಿಗಳ ಜೊತೆ ಇದ್ದರು. ನಾಯಿ ಒಂದೇ ಅಂತಲ್ಲ, ಪ್ರಾಣಿಗಳ ಜೊತೆ ಬಂದಂತ ಉದ್ದಕ್ಕೂ ನಾನು ಅವತ್ತಿನ ದಿನದಲ್ಲಿ ಸಹ ನಾನು ಚಿಕ್ಕ 7th 8th ಇದ್ದಂಥ ಕಾಲದಲ್ಲೂ ಸಹ ತುಮಕೂರಲ್ಲಿ ವಾಸ ಇದ್ದಂಥ ಕಾಲದಲ್ಲೂ ಸಹ ನಾನು ಅವಾಗ ನಮ್ಮನೆಯಲ್ಲಿದ್ದಂಥ ಹೆಣ್ಣು ನಾಯಿನೂ ಸಹ ಒಂದು ಸತಿ ಮಾತ್ರ ಮರಿ ಹಾಕ್ಲಿಕ್ಕೆ ಬಿಟ್ಟು ಆ ಮರಿಗಳು ಎಷ್ಟಿರ್ತವೋ ಹೋಗಿ ನಾನು ಆಪ್ರೇಷನ್ ಮಾಡಿಸ್ಕೊಂಬರೋದು. ಅವತ್ತು ತುಮಕೂರು ಹಾಸ್ಪಿಟ್ಲಿಗೆ ಹೋಗಿ ಮಾಡೋ ಅಂಥದ್ದು ಅವತ್ತಿಂದ ನಾನು ಸ್ವಲ್ಪ ಮಟ್ಟಿಗೆ ಮಾಡ್ತಾಯಿದ್ದೆ. ಇದಾದ ನಂತರ ನಾನೀಗ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯನಾದಮೇಲೆ ಈ ರೆಗ್ಯುಲರಾಗಿ ಓಡಾಡೋದ ಶುರು ಮಾಡಾದ್ಮೇಲೆ ಇವರು ಸಂಕಷ್ಟ, ಆಮೇಲೆ ರಸ್ತೆನಲ್ಲಿ ಸಾಯ್ತಾ ಇರೋಂಥದ್ದು, ಇದು ಒಂದು ಮರಿ ಹಾಕದಾಗ 10 ಮರಿಗಳು ಅಲ್ಲೇ ಬೀದಿನಲ್ಲಿ ಸಾಯೋಂಥದ್ದು, ಊಟ ಇಲ್ಲದೆ ಸಾಯೋಂಥದ್ದು, ಇದನ್ನೆಲ್ಲ ನೋಡಿ ಅದರಲ್ಲೂ ಈಗ ಸುಪ್ರೀಂ ಕೋರ್ಟ್ ಬೇರೆ ಆದರೂ ಪರವಾದಂಥನೇ ವಾದನೆ ಕೊಟ್ಟು ಆರ್ಡ್ರೇ ಮಾಡಿದೆ ಅಂತ ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ABC ಮಸ್ಟ್, ಅದು ಸ್ಟೆರಿಲೈಸೇಷನ್ ಆಗೋಂಥದ್ದು ಎಲ್ಲ ಒಂದು ಲೋಕಲ್ ಬಾಡಿಗೆ ಸ್ಟ್ರಿಕ್ಟ್ ಆರ್ಡರ್ಸ್ ಅಂತೂ ಇಶ್ಯೂ ಮಾಡಿದೆ. ಅದು ಎಷ್ಟರ ಮಟ್ಟಿಗೆ ಲೋಕಲ್ ಬಾಡಿ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಅಂತ ಅದು ನಿಮಗೆಲ್ಲ ತಿಳಿದಿರೋಂಥ ವಿಚಾರನೇ. ಇದನ್ನ ನಿಟ್ಟಿನಲ್ಲಿ ಏನು ಲೋಕಲ್ ಬಾಡಿ ಕಾರ್ಯಪ್ರವೃತ್ತರಾದರೂ ಮಾತ್ರ ನಿಜವಾಗ್ಲೂ ಕೆಲವೇ 1 ಅಥವಾ 2 ವರ್ಷದೊಳಗಡೆ ಈಗ ಸಾಕಷ್ಟು ದೇಶಗಳು ಉದಾಹರಣೆನೇ ಇದೆ ನಿಮಗೆ. 2-3 ದೇಶಗಳಲ್ಲಿ ಅಲ್ಲಿ ಯಾವ ರೀತಿ ಪ್ರಾಣಿಗಳನ್ನ ಕಾಣ್ತಾರೆ ಅಂತ ಹೇಳಿದ್ರೆ ಪ್ರಾಣಿಗಳಿಗೆ ಎಲ್ಲ ಹೋಟ್ಲಲ್ಲೂ ಎಂಟ್ರಿ ಇರೋಂಥದ್ದು, ಎಲ್ಲಿ ಹೋದ್ರೂ ಆ ಪ್ರಾಣಿಗಳನ್ನ ಬರಬೇಡ ಅಂತಂಥದ್ದು, ಫುಟ್ಪಾತಲ್ಲೇ ಅದಕ್ಕೆ ಯಾವಾಗಲೂ ರೆಡಿ ಫುಡ್ ಇರೋಂಥದ್ದು. ಈ ರೀತಿ ದೇಶಗಳು ಬೆಳೆದು ಈ ರೀತಿಯ ಒಂದು ಪ್ರಾಣಿಗಳ ಮೇಲೆ ದಯೆ, ಕರುಣೆ, ಮಾನವೀಯತೆ ದೃಷ್ಟಿಯಿಂದ ನಡ್ಕೊಳ್ತಾ ಇದ್ದಾರೆ. ನಮ್ಮಲ್ಲೂ ಈಗಷ್ಟು ಭಾಳಷ್ಟು ಜನ ಮಾನವೀಯತೆಯಿಂದ ನಡೀತಾ ಇದ್ದಾರೆ. ಅದರಲ್ಲೂ ಸಹ ಕೆಲವರು ಕ್ರೂರಿಗಳಿದ್ದಾರೆ. ಅದು ಪಾಪ ಎಲ್ಲೋ ಹೊಟ್ಟೆಪಾಡಿಗೆ ಅಂತ ಎಲ್ಲೋ ಹೋಗ್ತದೆ, ಕಲ್ಲಲ್ಲಿ ಹೊಡಿತಾರೆ, ದೊಣ್ಣೆಲ್ಲಿ ಹೊಡಿತಾರೆ. ಅದು ಏನಕ್ಕೆ ಹಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ 100 ವರ್ಷಗಳ ಹಿಂದೆ ನಾವೆಲ್ಲ ಮನುಷ್ಯ ಹುಟ್ಟಿಲ್ದಿದ್ದ, ಮನುಷ್ಯನ ಜನಸಂಖ್ಯೆ ಕಮ್ಮಿ ಇದ್ದಂಥ ಕಾಲದಲ್ಲಿ ಈ ಜಾಗಗಳೆಲ್ಲ ಆಲ್ಮೋಸ್ಟ್ ಆಲ್ ಅವರ ಆ ನಾಯಿ ಆ ಪ್ರಾಣಿಗಳ ಸಂತತಿನ ಇಲ್ಲೆಲ್ಲ ಓಡಾಡ್ಕೊಂಡಿದ್ದು, ಗಿಡ ಮರ ಎಲ್ಲ ಇದ್ದಂಥದ್ದು. ಇವತ್ತು ಅವಕ್ಕೆ ಆಕ್ರಮಿಸ್ಕೊಂಡು ಕೂತಿರೋರು ನಾವು. ಅದನ್ನ ಒಂದು ರೋಡಲ್ಲಿ ಬಂದರೂ ಕಲ್ಲು ಹೊಡಿತೀವಿ, ಈ ಒಂದು ಜೋರಾಗಿ ಬಗ್ಲಂಗಿಲ್ಲ. ಅದನ್ನಾಲೆ ಮುನ್ಸಿಪಾಲ್ಟಿಗೆ ಹೇಳೋದು ಅಂಥ ನಾಯಿ ಇಂಥ ನಾಯಿ ರ್ಯಾಬಿಸ್ ಇದೆ, ರ್ಯಾಬಿಸ್ ಬರ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ ಅಂತೇಳಿ. ಒಂದೊಂದು ಆಕ್ಸಿಡೆಂಟಲ್ಲಿ ದಿನ ಸಾವಿರಾರು ಜನ ಸಾಯ್ತಾ ಇದ್ದೀವಿ. ಒಂದು ರೋಗ ಬಂದರೆ ಸಾವಿರಾರು ಜನ ಸಾಯ್ತೀವಿ. ಒಂದು ಸುಮಾರಾದೊಂದು ಜ್ವರ ಬಂದರೂ ಸಾಕು ಅಲ್ಲಾಲೆ ಸತ್ತಿರ್ತೀವಿ. ಅವು ಯಾವೂ ನೆನಪಾಗ್ತಾ ಇಲ್ಲ ಮನುಷ್ಯನಿಗೆ. ಅದು ಯಾವುದೋ ನಾಯಿ ಎಲ್ಲೋ ಒಂದೇ ಒಂದು ಕಡ್ದು ಒಂದು ರ್ಯಾಬಿಸ್ ಅಂತ ಬರೋಂಗಿಲ್ಲ. ಅದೊಂದು ದೊಡ್ಡದಾಗಿ ಎಲ್ಲ ಮಾಧ್ಯಮ ಸ್ನೇಹಿತರು ನಿಮ್ಮಲ್ಲಿ ಸುಳ್ಳುಸಲ್ಲದ ಆರೋಪಗಳನ್ನು ನಿಮ್ಮ ಮುಖೇನ ಒರೆಸಿ ಆ ಮುಗ್ಧ ಜೀವದ ಮೇಲೆ ಪಾಪ ಬಹಳ ನೋವಾಗೋ ರೀತಿಯಲ್ಲಿ ಆ ಮುಗ್ಧ ಜೀವಗಳು ನಡ್ಕೊಳ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಿದ ಡಾಕ್ಟರ್ ಮಂಜುನಾಥ, ಬೀದಿ ನಾಯಿಗಳ ಈ ಸಂತಾನಹರಣ ಚಿಕಿತ್ಸೆಯನ್ನ ತಮ್ಮ ಸ್ವಂತ ಖರ್ಚಿನಿಂದ ನಮ್ಮಗಳನ್ನ ಕರೆತಂದು ಮಾಡ್ತಾ ಇರುವುದು ಅವರು ಪ್ರಾಣಿ ಪ್ರೀತಿಯ ಬಗೆಗಿನ ಅಪಾರ ಕಾಳಜಿಯನ್ನ ತೋರ್ತಾ ಇದೆ. ಜೊತೆಗೆ ಸಂತಾನಹರಣ ಚಿಕಿತ್ಸೆ ಮಾಡಿಸೋದ್ರಿಂದ ನಾಯಿಗಳ ಸಂಖ್ಯೆ ಕಡಿಮೆಯಾಗುವ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ್ರು. ವೆಟರ್ನರಿ ಕಾಲೇಜಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಇವರು ಬಾಬಣ್ಣವರು ಗ್ಯಾಸ್ ಬಾಬವರು ನಮ್ಮನ್ನು ಒಂದು ಮಾಸ್ ಸ್ಟೆರಿಲೈಸೇಷನ್ ಅಂದರೆ ಎಲ್ಲ ಒಂದು ಹೆಣ್ಣು ನಾಯಿಗಳ ಗರ್ಭ ತೆಗೆಯೋದಕ್ಕೆ ನನ್ನ ಒಂದು ಕರೆದ್ರು. ನಾನು ಇದನ್ನು ಅವ್ರ ಮಾತಿಗೆ ಬೆಲೆ ಕೊಟ್ಟು
ನಾನು ಇಲ್ಲಿ ಹಾಸನದಲ್ಲಿ ಬಂದು ಒಂದು 7 ನಾಯಿಗೆ ಆಪ್ರೇಷನ್ ಮಾಡಿಕೊಟ್ಟಿದ್ದೀನಿ. ಇದು ಮಾಡಿಸೋದ್ರಿಂದ ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ, ಒಂದು ಗರ್ಭ ತೆಗೆಯೋದ್ರಿಂದ ಅಡ್ವಾಂಟೇಜ್ ಅಂದರೆ ನಿಮಗೆ ಒಂದು ನಾಯಿ ಹೀಟಿಗೆ ಬರೋದಿಲ್ಲ. ಅಂದರೆ ಬೇರೆ ಫೀಮೇಲ್ ನಾಯಿನ ಇನ್ನೊಂದು ಮೇಲ್ ನಾಯಿನ ಅಟ್ರ್ಯಾಕ್ಟ್ ಮಾಡೋದಿಲ್ಲ. ಅಟ್ರ್ಯಾಕ್ಟ್ ಮಾಡಲಿಲ್ಲ ಅಂದರೆ ಒಂದು ಹೆಣ್ಣು ನಾಯಿಯಿಂದ ಒಂದು 8-10 ಫೀಮೇಲ್ ನಾಯಿ ಹೋಗೋದು ನಿಲ್ಲುತ್ತೆ. ಆಗ ಒಂದು ಟೈಮಲ್ಲಿ ಆಕ್ಸಿಡೆಂಟ್ ಆಗೋದಿರಲಿ, ಇಲ್ಲಾಂದರೆ ಬೇರೆ ಯಾರನ್ನ ಇದಕ್ಕೆ ತೊಂದರೆ ಕೊಡೋದಿರಲಿ, ಏನೋ ಗಲಾಟೆ ಇಲ್ದಲೇ ಇರುತ್ತೆ. ಇದು ಒಂದು ಸತಿ ಹೀಟಿಗೆ ಬಂದು ಹೋಗಿ 6 ಮಂತ್ಸ್ ಆದಮೇಲೆ ನೀವು ಯಾವಾಗ ಬೇಕಾದ್ರೂ ನಿಮ್ಮೊಂದು ಹೆಣ್ಣು ನಾಯಿಗೆ ಗರ್ಭಕೋಶನ ತೆಗಿಸ್ಬೋದು. ತೆಗ್ಸೋದ್ರಿಂದ ನಾಯಿಗೆ ಒಂದು ಮೆಮೊರಿ ಟ್ಯೂಮರ್ ಅಂತ ಒಂದು ಕ್ಯಾನ್ಸರ್ ಬರೋದಿಲ್ಲ, ಆಮೇಲೆ ಇನ್ನೊಂದು ಹೀಟಿಗೆ ಬರೋದಿಲ್ಲ, ಪ್ರೆಗ್ನೆನ್ಸಿ ಆಗೋದಿಲ್ಲ, ನಾಯಿ ಚೆನ್ನಾಗಿರುತ್ತೆ. ಇದರಿಂದ ಆ ನಾಯಿನ ಒಂದು ಹೆಚ್ಚು ಕಾಲ ಬದುಕೋದಕ್ಕೂ ಅನುಕೂಲ ಆಗುತ್ತೆ. ಇದರಿಂದ ಈ ಒಂದು ಇನಿಷಿಯೇಷನ್ ಗ್ಯಾಸ್ ಬಾಬು ಅವರು ತಗೊಂಡಿದ್ದಾರೆ. ಆಲ್ರೆಡಿ ನಾನು 2 ತಿಂಗಳಿಗೆ ಒಂದು ಸತಿ ಹಾಸನದಿಂದ ನಾನು ಬರ್ತಾಯಿದ್ದೀನಿ. ಒಂದು 10ರಿಂದ 15 ಸತಿ ಬಂದು 100 ನಾಯಿ ಮೇಲೆ ಆಪ್ರೇಷನ್ ಮಾಡ್ಕೊಟ್ಟಿದ್ದೀನಿ. ಯೂರೋವೇನೆ ಎಲ್ಲ ಬೀದಿಲಿರೋವೆಲ್ಲ ಹಿಡ್ಕೊಂಬರ್ತಾರೆ. ಯಾವ ನಾಯಿ ಹಿಡ್ಕೊಂಬಂದು ನಾವಿಲ್ಲ ಅನ್ನಂಗೆ ಆಪ್ರೇಷನ್ ಮಾಡ್ಕೊಟ್ಟಿದ್ದೀನಿ. ಇವ್ರದ್ದೊಂದು ಈ ನಾಯಿ ಮೇಲಿರೋ ಕಾಳಜಿ ನೋಡಿ ಅವ್ರು ಯಾವಾಗಲೇ ಕರೆದು ಇಲ್ಲ ಅಂತ ಅಂದಲೇ ನಾನು ಬರ್ತಾಯಿದ್ದೀನಿ. ಹಾಸನದಿಂದ ಗುಬ್ಬಿಗೆ ಬಂದು ಮಾಡಿಕೊಡ್ತಾ ಇದ್ದೀನಿ. ಇದೆಲ್ಲ ಕ್ರೆಡಿಟ್ ಗೋಸ್ ಟು ಈ ಗ್ಯಾಸ್ ಬಾಬು ಅವರು. ಒಟ್ನಲ್ಲಿ ಇಲಾಖೆ ಮಾಡುವ ಕೆಲಸವನ್ನ ಅಪರೂಪದ ವ್ಯಕ್ತಿಯೊಬ್ಬರು ತಮ್ಮ ಸ್ವಂತ ಹಣವನ್ನ ಭರಿಸಿ ನಾಯಿಗಳಿಗೆ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.